ಬೃಹತ್ ಪ್ರತಿಭಟನೆ ಮಾಡಿದ ಒಂದು ವಿಚಾರ ಏನಂದರೆ, ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸಂವಿಧಾನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಂವಿಧಾನದ ಶಿಲ್ಪಿಗೆ ಅವಮಾನ ಮಾಡ್ತಾರೆ. ಅಂಬೇಡ್ಕರ್ 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 ಯಾಕೆ ನೀವು ಸ್ಮರಣೆ ಮಾಡ್ತೀರಿ? ಅವ್ರ ಬದಲು ದೇವರುಗಳನ್ನು ಸ್ಮರಣೆ ಮಾಡಿದರೆ ನೀವು 7 ಜನ್ಮದ ಸ್ವರ್ಗ ಆಗ್ತಾಯಿದ್ರು ಅಂತ ಹೇಳ್ತಾರೆ. ಈ ದೇಶದಲ್ಲಿ ಮುಕ್ಕೋಟಿ ದೇವರುಗಳು ಮೂಕ ದೇವರುಗಳಾಗಿವೆ, ಮಾತನಾಡಲಾರ್ದಂಥ ದೇವರುಗಳವೆ. ನೀವೆಲ್ಲೇ ಹೋದರೂ ಕೂಡ ಯಾವ ದೇವರು ಕೂಡ ಮಾತಾಡಲ್ಲ. 2500 ವರ್ಷಗಳಿಂದನೂ ಕೂಡ ಇವತ್ತು ಇಲ್ಲಿ ಅಸಮಾನತೆ ಇತ್ತು, ಅಸ್ಪೃಶ್ಯತೆ ಇತ್ತು, ಅನ್ಯಾಯ ನಡೀತವೆ, ಅತ್ಯಾಚಾರಗಳು ನಡೀತವೆ, ಸಾಮಾಜಿಕ ಶೋಷಣೆ ನಡೀತಾ ಇದೆ. ಆಮೇಲೆ ಶಿಕ್ಷಣದಿಂದ ನಿರಾಕರಿಸಿದ್ರು, ನೀರು ಮುಟ್ಟಲಾರ್ದಂಥ ಪರಿಸ್ಥಿತಿ ಇತ್ತು. ಮುಟ್ಟಿದರೆ ಮೈಲಿಗೆ, ಮನುಷ್ಯನು ಮುಟ್ಟಿದರೆ ಮೈಲಿಗೆ ಅನ್ನೋಂಥ ಒಂದು ಭಾಳ ಜನವಿರೋಧಿ ಮನುಷ್ಯತ್ವ ಕ್ರೂರವಾದಂಥ ಒಂದು ನಡವಳಿಕೆ ಇತ್ತು. ಇಂಥದನ್ನೆಲ್ಲ ಈ ದೇವರುಗಳು ಯಾವತ್ತೂ ಕೂಡ ನಿರ್ಮೂಲನೆ ಮಾಡಲಿಕ್ಕೆ ಮುಂದಾಗಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ 2500 ವರ್ಷಗಳ ನಂತರ ಬುದ್ಧ, ಬಸವಣ್ಣವರು, ಮಹಾತ್ಮ ಜ್ಯೋತಿಬಾ ಫುಲೆಯವರು, ಸಾವಿತ್ರಿಬಾಯಿ ಫುಲೆಯವರು, ನಾರಾಯಣ ಗುರುಗಳು, ಟಿಪ್ಪು ಸುಲ್ತಾನವರು, ಆಮೇಲೆ ಪೆರಿಯಾರ್ ಸಾಹೇಬರು, ಅನೇಕ ಜನ ಮಹನೀಯರು ಇವತ್ತು ಇಂಥ ಅಸ್ಪೃಶ್ಯತೆ ವಿರುದ್ಧ ದೊಡ್ಡ ಹೋರಾಟ ಮಾಡಿದರು. 1891 ಏಪ್ರಿಲ್ 14ರಲ್ಲಿ ಹುಟ್ಟಿದಂಥ ಈ ಮಹಾಬೆಳಕು, ಮಹಾನಾಯಕ, ವಿಶ್ವನಾಯಕ, ವಿಶ್ವರತ್ನ, ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅಪಾರ ಜ್ಞಾನದ ಭಂಡಾರ ಪಡ್ಕೊಂಡು ದೇಶಕ್ಕೆ ಅವಶ್ಯಕತೆ ಏನಿದೆ ಅನ್ನುವಂಥದ್ದನ್ನು ಎಲ್ಲರ ಒಪ್ಪಿಗೆ ಪಡೆದು ಸಂವಿಧಾನದ ಕರಡು ಸಮಿತಿಗೆ ರಚನೆಯಾದ ಅಧ್ಯಕ್ಷರಾಗಿ ಅವರ ಆಯ್ಕೆ ಆದ ನಂತರ 2 ವರ್ಷ 11 ತಿಂಗಳು 18 ದಿವಸ ತುಂಬ ಕಷ್ಟಪಟ್ಟು ತನ್ನ ಆರೋಗ್ಯವನ್ನು ಲೆಕ್ಕಿಸಿದೆ. ದೇಶಕ್ಕೆ ಏನು ಅವಶ್ಯಕತೆ ಇದೆ, ಯಾವ್ಯಾವ 9315 ಜಾತಿ, 19659 ಭಾಷೆಗಳಿರ್ತಕ್ಕಂಥ ಈ ದೇಶಕ್ಕೆ ಯಾವ ರೀತಿ ಸಂವಿಧಾನ ಬರೀಬೇಕು ಅಂತೇಳಿ ಸತತವಾಗಿ ಅನೇಕ ರಾಷ್ಟ್ರಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಈ ಮಣ್ಣಿಗೆ ಅನುಗುಣವಾಗಿ ಸಂವಿಧಾನ ಬರೆದು ಕಷ್ಟಪಟ್ಟು ಈ ದೇಶದ ಸಮರ್ಪಣೆ ಮಾಡ್ತಾರೆ. ಅಂಥ ಮಹಾನ್ ವ್ಯಕ್ತಿಯನ್ನು ನೀವು ಅಂಬೇಡ್ಕರ್ ಅಂತ ಹೇಳಿ ಏಕವಚನದಲ್ಲಿ ಸಂಬೋಧನೆ ಮಾಡ್ತೀವಿ. ಅಂಥ ಮಹಾಬೆಳಕನ್ನು, ಈ ಜಗದ ಬೆಳಕನ್ನು, 143 ಕೋಟಿ ಜನಸಂಖ್ಯೆಯ ಮನೆ ದೀಪವನ್ನು ನೀವು ಅವಹೇಳನ ಮಾಡ್ತೀರಿ, ಅವಮಾನ ಮಾಡ್ತೀರಿ. ಇಲ್ಲದ ದೇವರುಗಳನ್ನು ಸೃಷ್ಟಿ ಮಾಡಿ ನೀವು ರಾಜಕಾರಣ ಮಾಡ್ತೀರಿ. ಸಂವಿಧಾನಿಕ ಹುದ್ದೆಯಲ್ಲಿ ನೀವು ಗೃಹ ಸಚಿವರಾಗಿದ್ದೀರಿ, ಪ್ರಮಾಣ ವಚನ ಮಾಡಿದ್ದೀರಿ, ಸಂವಿಧಾನದ ಆಧಾರದ ಮೇಲೆ ನೀವು ಪ್ರಮಾಣ ವಚನ ಮಾಡಿದ್ದೀರಿ. ಆದರೆ ಸಂವಿಧಾನ ನೀವು ಮಾಡ್ತೇ ಹೋಗಿದ್ದೀರಿ. ಸಂವಿಧಾನದ ಚರ್ಚೆ ಒಳಗೆ ನೀವು ಭಾಳ ಪ್ರೀತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ಭಾಗವಹಿಸಬೇಕಾಗಿತ್ತು. ನೀವು ಅಸಡ್ಡೆ ತೋರಿದ್ದೀರಿ. ಅಸಡ್ಡೆ ತೋರಿದ್ದಲ್ಲದೆ ನೀವು ದುರ್ವರ್ತನೆ ತೋರಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೀವು ಇವತ್ತು ಧಿಕ್ಕರಿಸಿದ್ದೀರಿ, ನಾಳೆನೂ ಧಿಕ್ಕರಿಸ್ತಾ ಬಂದಿದ್ದೀರಿ. ಈ ಕಾರಣಕ್ಕಾಗಿ ನಾವು ನಿಮ್ಮನ್ನು ಆ ಸ್ಥಾನಕ್ಕೆ ಗೃಹ ಸಚಿವರಾಗ ಯೋಗ್ಯತೆ ನಿಮಗಿಲ್ಲ, ಕೂಡಲೇ ರಾಜೀನಾಮೆ ಕೊಡಬೇಕು. ಇಲ್ಲ ಅಂದರೆ ರಾಷ್ಟ್ರಪತಿಗಳು ಈ ಗೃಹ ಸಚಿವರನ್ನು ವಜಾ ಮಾಡಬೇಕು ಅನ್ನುವಂಥದ್ದು ನಮ್ಮದು ಒಂದು ಪ್ರಮುಖವಾದಂಥ ಬೇಡಿಕೆ ಇದೆ. ಇದ್ರ ಜೊತೆಯಲ್ಲಿ ಗೃಹ ಸಚಿವರು ಏನು ನಮ್ಮ ನಡವಳಿಕೆ ಇದೆ, ಆ ನಡವಳಿಕೆಯನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಸಮರ್ಥನೆ ಮಾಡ್ಕೊಂಡು ಅವ್ರನ್ನ ಸಮರ್ಥನೆ ಮಾಡ್ಕೊಂಡಿರೋವಂಥದ್ದು ಅದು ಸಮರ್ಥನೀಯವಲ್ಲ, ಯೋಗ್ಯವೂ ಅಲ್ಲ. ಅವ್ರನ್ನ ಕೂಡಲೇ ಸಚಿವ ಸಂಪುಟದಿಂದ ನೀವು ವಜಾ ಮಾಡಬೇಕು. ವಜಾ ಮಾಡಲಿಲ್ಲ ಅಂದರೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಆಮೇಲೆ ಉಗ್ರವಾದ ಹೋರಾಟ ಮಾಡ್ತೀವಿ. ಈ ದೇಶದಲ್ಲಿ ರಕ್ತಕ್ರಾಂತಿ ಆದರೂ ಚಿಂತೆ ಇಲ್ಲ. ಯಾಕಂದರೆ ಈ ದೇಶದಲ್ಲಿರ್ತಕ್ಕಂಥ ಈಗಾಗಲೇ ಈ ದೇಶದಲ್ಲಿರ್ತಕ್ಕಂಥ 50% ಇರ್ತಕ್ಕಂಥ ಮಹಿಳೆಯರು ಕೂಡ ಭಾಳ ಗೌರವಯುತವಾಗಿ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾಯಿದ್ದಾರೆ. ಹೋರಾಟ ಮಾಡೋಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದೇವರನ್ನಾಗಿ ರೂಪಿಸಿಯವರೇ. ಅದರಿಂದ ನಿಮ್ಮ ಆಟ ಏನು ನಡೆಯಲ್ಲ. ನಿಮ್ಮದು ಮೊನ್ನೆ ಲೋಕಸಭೆ ಎಲೆಕ್ಷನ್ದಾಗ 140 ಕಡಿಮೆ ಬಂದವೆ. ಈಗಾಗಲೇ ನೀವು ನಿಮ್ಮ ಹಂತ ಮುಗ್ದಾಗಿದೆ. ಮುಂದಿನ ಲೋಕಸಭೆ ಚುನಾವಣೆಗೆ ನಿಮ್ಮ ಹಂತ ಕೊನೆ ಆಗ್ತದೆ. ನೀವು ಇದೇ ರೀತಿ ನಡವಳಿಕೆ ಇದ್ದರೆ ನಿಮ್ಮ ಆಡಳಿತ ಕೊನೆ ಆಗ್ತದೆ. ಆ ಕೊನೆ ಆಗಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಟ್ಟು ನಿಮ್ಮನ್ನು ಮನೆ ಕಳಿಸೋದಿದ್ದೇವೆ. ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಗೃಹ ಸಚಿವರು ಅಂತ ಹೇಳಿ ನಮ್ಮ ಒತ್ತಾಯ ಇದೆ. ಇಲ್ಲ ಅಂತಂದರೆ ರಾಷ್ಟ್ರಪತಿಗಳು ರಾಜೀನಾಮೆ ಪಡ್ಕೊಂಡು ಅವ್ರ ಮನೆ ಕಳಿಸ್ತಾರೆ.